ಸಿದ್ದೇಶ್ವರನಂತಹ ಕಳ್ಳರು ಯಾರು ಇಲ್ಲ ಅಂಥೇಳಿ ಈಗ ಸಿದ್ದೇಶ್ವರ್ ವಿರುದ್ಧ ಕಿಡಿಕಾರಿರುವಂಥದ್ದು ಶಾಮನೂರು. ಸೊ ನಮ್ಮ ಸಿದ್ದೇಶ್ವರನಂತಹ ಕಳ್ಳನೇ ಯಾರೂ ಇಲ್ಲ, ಅವನ ಹತ್ತಿರ ಇರೋದೆಲ್ಲ ಕಳ್ಳ ಅಮೌಂಟ್ ಅಂತೇಳಿ ಸಂಸದ ಸಿದ್ದೇಶ್ವರ್ ವಿರುದ್ಧ ಶಾಮನೂರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಟ್ಟಿಂಗ್ ವಿಚಾರವಾಗಿ ಸಂಸದ ಸಿದ್ದೇಶ್ವರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಸೊ ದಾವಣಗೆರೆಯಲ್ಲಿ ಸಂಸದ GM ಸಿದ್ದೇಶ್ವರ್ ವಿರುದ್ಧ ಶಾಮನೂರು ಶಿವಶಂಕರಪ್ಪ ಕಿಡಿಕಾರಿದ್ರು. ಜುಜಾಟ ಮಾಡಿದರೆ ಶಾಮನೂರು ಕಡೆ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದೆ, ಈ ರೀತಿಯಾಗಿ ಮಾತನಾಡಿದ್ದಾರೆ. ಸೊ ಅವನ ಹತ್ತಿರ ಇರೋದೆಲ್ಲವೂ ಕೂಡ ಕಳ್ಳ ಅಮೌಂಟ್ ಇದೆ, ಹಾಗಾಗಿ ಯಾರು ಕೂಡ ದುಡ್ಡು ಕೊಡಬೇಡಿ ಅಂತೇಳಿ. ಶಾಮನೂರ ಕಡೆ ದುಡ್ಡು ಕೊಡಬೇಡ್ರಿ ಅಂತ. ನಮ್ಮ ಸಿದ್ದೇಶಿ ಅಂತ ಕಳ್ಳನ ಯಾರು ಇಲ್ಲ, ಅವನ ಹತ್ರ ಇರೋದು ಅಷ್ಟು ಬರೀ ಕಳ್ಳ ಅಮೌಂಟ್. ಶೇರ್ ಟ್ಯಾಕ್ಸ್ ಗೌರ್ಮೆಂಟಿಂದ ಕದ್ದು ಅದಂತ ಹೇಳ್ತಾರೆ. ಹಾಂ, ಗುಟ್ಕ ಒಂದು ಅಕೌಂಟೇ ಮಾಡೋದಲ್ಲ, ಎಲ್ಲ ಬರೇ ಕದ್ದು ಶೇರ್ ಟ್ಯಾಕ್ಸ್ ಕದ್ದು ಮಾರಿದವ್ರು. ಅಂಥನ ಕೈಗೆ ದುಡ್ಡು ಕೊಟ್ಟರು ಅಡ್ಡು ಬೀಳ್ತದೆ. ಅಂಥನ ಕೈಗೆ ದುಡ್ಡು ಕೊಡಬೇಡ್ದು. ಅವನು ಏನಿರ್ತದೆ ತಾಮನ್ ಕಟ್ಟಲಿ, ಕಟ್ಟೋದು ದೂಚು ಕಟ್ಟಲಿ ಅಂತ ಹೇಳೋದು ಅಪರಾಧ, ಅದು ಹೇಳಬಾರ್ದು ಅಂತಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಮೊದಲು ಅವನು ನೋಡ್ಕೋಬೇಕು. ಬೆನ್ನು ಬಂದಂದು ಶಾಮದೂರು ಯಾವಾಗ ಸ್ವಚ್ಛ ದುಡ್ಡು ವಿಚಾರದಾಗ ಯಾವಾಗ ಕೊಡುವೆ ನಮ್ದು ಹಿಂಗೆ, ಅವನಂಗೆ ಹಿಂಗಲ್ಲ. ಮಾಡಿದರೆ ಶಾಮದೂರ ಕಡೆ ದುಡ್ಡು ಕೊಡಬೇಡ್ರಿ ಅಂತ. ನಮ್ಮ ಸಿದ್ದೇಶಿ ಅಂತ ಕಳ್ಳನ ಯಾರು ಇಲ್ಲ, ಅವನ ಹತ್ರ ಇರೋದು ಅಷ್ಟು ಬರೀ ಕಳ್ಳ ಅಮೌಂಟ್. ಶೇರ್ ಟ್ಯಾಕ್ಸ್ ಗೌರ್ಮೆಂಟಿಂದ ಕದ್ದು ಅದಂತ ಹೇಳ್ತಾರೆ. ಹಾಂ, ಗುಟ್ಕ ಒಂದು ಅಕೌಂಟೇ ಮಾಡೋದಲ್ಲ, ಎಲ್ಲ ಬರೇ ಕದ್ದು ಶೇರ್ ಟ್ಯಾಕ್ಸ್ ಕದ್ದು ಮಾರಿದವ್ರು. ಅಂಥನ ಕೈಗೆ ದುಡ್ಡು ಕೊಟ್ಟರು ಅಡ್ಡು ಬೀಳ್ತದೆ. ಅಂಥನ ಕೈಗೆ ದುಡ್ಡು ಕೊಡಬೇಡ್ದು. ಅವನು ಏನಿರ್ತದೆ ತಾಮನ್ ಕಟ್ಟಲಿ, ಕಟ್ಟೋದು ದೂಚು ಕಟ್ಟಲಿ ಅಂತ ಹೇಳೋದು ಅಪರಾಧ, ಅದು ಹೇಳಬಾರ್ದು ಅಂತಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಮೊದಲು ಅವನು ನೋಡ್ಕೋಬೇಕು. ಬೆನ್ನು ಬಂದಂದು ಶಾಮದೂರು ಯಾವಾಗ ಸ್ವಚ್ಛ ದುಡ್ಡು ವಿಚಾರದಾಗ ಯಾವಾಗ ಕೊಡುವೆ ನಮ್ದು ಹಿಂಗೆ, ಅವನಂಗೆ ಹಿಂಗಲ್ಲ. ಮಾಡಿದರೆ ಶಾಮದೂರ ಕಡೆ ದುಡ್ಡು ಕೊಡಬೇಡ್ರಿ ಅಂತ. ನಮ್ಮ ಸಿದ್ದೇಶಿ ಅಂತ ಕಳ್ಳನ ಯಾರು ಇಲ್ಲ, ಅವನ ಹತ್ರ ಇರೋದು ಅಷ್ಟು ಬರೀ ಕಳ್ಳ ಅಮೌಂಟ್. ಶೇರ್ ಟ್ಯಾಕ್ಸ್ ಗೌರ್ಮೆಂಟಿಂದ ಕದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.